ಕಳೆದ ಕೆಲ ದಿನಗಳಿಂದ ಮೈಸೂರಿನ ಮಾಜಿ ಸಂಸದ ಪೇಪರ್ ತಿಮ್ಮನೋ ಪೇಪರ್ ಇಲಿನೋ ಪ್ರತಾಪ್ ನರಿನೋ ಒಂದು ಮಾತಾಡ್ತಾ ಇದೆ. ಸೊ ಫುಲ್ ಹೆಸರು ಗೊತ್ತಿಲ್ಲ, ಅದೇನೋ ಅವರು ಪಾಪ ಮಾರ್ಕ್ಸ್ ಕಾರ್ಡಲ್ಲಿ ಪ್ರತಾಪ್ ಸಿಂಹ ಅಂತ ಇಸ್ಕೊಂಡಿದ್ದಾರೆ. ಸಿಂಹ ಅಂದ್ರೆ ಗರ್ಜಿಸಬೇಕು, ಬಾಯಿ ಬಡ್ಕೋಬಾರ್ದು. ಸೊ ಕಳೆದ ಕೆಲ ದಿನದಿಂದ ಪೇಪರ್ ತಿಮ್ಮ ಅವರು ಬಾಯಿ ಬಡ್ಕೊಂತಾ ಇದ್ದಾರೆ. ಏನಂತ, ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ, ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಅದೇನೋ ಬಿಚ್ಚಿಡ್ತಾರಂತೆ. ಪ್ರತಾಪ್ ತಿಮ್ಮ ಅವರೇ, ಯಾಕೆ ನಿಮಗೆ ಬಿ ಫಾರ್ಮ್ ಸಿಗ್ಲಿಲ್ಲ ಮೊನ್ನೆ? ಯಾಕೆ ಪಾರ್ಲಿಮೆಂಟ್ ಅಲ್ಲಿ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ರಿ? ನಿಮಗೆ ಬಿ ಫಾರ್ಮ್ ತಪ್ಪಕ್ಕೆ ಕಾರಣ ಏನು? ಯಾಕೆ ಬಿಜೆಪಿಯವರು ಡಿನೇ ಮಾಡಿದ್ರು? 2007ರಲ್ಲಿ ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅಂತ ಪುಸ್ತಕ ಬರೆದು ಬಕೆಟ್ ಹಿಡಿದು ಟಿಕೆಟ್ ತಗೊಂಡ ನಿಮಗೆ ಯಾಕೆ ಮೋದಿ ಅವರು ಹತ್ರನೂ ಬಿಟ್ಕೊಂತಿಲ್ಲ? ಪಾಪ ಯುವ ಪ್ರತಿಭೆಗಳು ಅಂತ ನಿಮ್ಮನ್ನೂ ತೇಜಸ್ವಿ ಸೂರ್ಯನ ಗುರುತಿಸ್ತಾ ಇದ್ರು. ತೇಜಸ್ವಿ ಸೂರ್ಯ ಅವರು ಡೊನಾಲ್ಡ್ ಟ್ರಂಪ್ ಅವರಿಂದ ಮುಖದ ಮೇಲೆ ಮಂಗಳಾರತಿ ಮಾಡಿಸ್ಕೊಂಡು ಬಂದಿದ್ದಾರೆ. ಪಾಪ ಅವ್ರನ್ನೂ ಹೈಕಮಾಂಡ್ ಅವರೆಲ್ಲ ಕರೆದು ಬಹಳ ಬೆಂಡೆದ್ದಂಗಿದ್ದಾರೆ. ತೇಜಸ್ವಿ ಅವರು ಯಾಕೋ ಆಚೆ ಬರ್ತಿಲ್ಲ. ನೀವು ಟಿಕೆಟ್ ಕಳ್ಕೊಂಡ್ರೋ ಬೇಸರದಲ್ಲಿ ಏನೇನೋ ಮಾತಾಡ್ತಿದ್ದೀರಾ. ವಿಜೇಂದ್ರಣ್ಣ ಟೀಮು ನಿಮ್ಮನ್ನ ಹತ್ರಕ್ಕೆ ಬಿಡಲ್ಲ, ಅಶೋಕಣ್ಣ ಕೇರ್ ಮಾಡಲ್ಲ, ಯತ್ನಾಳ್ ಅವ್ರಿಗೂ ನಿಮ್ಮನ್ ಕಂಡ್ರೆ ಆಗಲ್ಲ, ಏನೋ ಸ್ವಲ್ಪ ದಿನ ಹಂಗ್ ಜೊತೆ ಎಲ್ಲ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರೇ, ನಿಮ್ಮದ್ ನೀವು ಬಿಚ್ಕೊಳ್ಳಿ. ಬಿಚ್ಚಿಡ್ತೀವಿ ಇಂಥ ಪದಗಳೆಲ್ಲ ಮಾತಾಡಿದ್ರೆ, ಬಿಚ್ಚಿಡೋದು ನಿಮ್ ಬಂಡವಾಳ ಬಯಲು ಮಾಡೋದು ನಮಗೂ ಎಷ್ಟೊತ್ತು ಕೆಲಸ ಅಲ್ಲ. ಸಂತೋಷ್ ಲಾಡ್ ಸಾಹೇಬ್ರ ಅಚೀವ್ಮೆಂಟ್, ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅಚೀವ್ಮೆಂಟ್ ನಿಮ್ಗೆ ಗೊತ್ತೇನ್ರಿ? ಇನ್ನೊಂದು ವಿಚಾರ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ. ಬಿರಿಯಾನಿ ತಿನ್ನಕ್ ಬರ್ತಾರೆ, ಸಿಗಂದೂರು ಬ್ರಿಡ್ಜ್ಗೆ ಬರಕ್ಕಾಗಲ್ವಾ ಅಂತ. ಪ್ರತಾಪ್ ತಿಮ್ಮ ಅವರೇ, ಕೆಲಸ ಕಾರ್ಯ ಇಲ್ಲದೆ ನಿಮ್ ತರ ಇರೋರು ಕರೀದಿದ್ರು ಹೋಗ್ತಾರೆ. ಸರ್ವಜ್ಞ ಒಂದು ಮಾತು ಹೇಳ್ತಾರೆ, ಕರೆಯದೆ ಬಂದವನು ಕರೆದು, ಬರೆದವನು ಕರೆದು, ಕೆರದಲ್ಲಿ ಒಡೆದಂತೆ ಸರ್ವಜ್ಞ ಅಂತ. ಆಹ್ವಾನ ಇಲ್ಲದೆ ಇದ್ರು ಹೋಗಕ್ಕೆ ನಾವೇನ್ ಬಿಜೆಪಿ ಅವರಲ್ಲ, ಸ್ವಾಭಿಮಾನ ಇರೋ ಕಾಂಗ್ರೆಸ್ ಅವರು. ಪ್ರತಾಪ್ ತಿಮ್ಮ ಅವರೇ, ನಮ್ಮ ಸಾಹೇಬ್ರು ಈ ಸ್ಟೇಟ್ ನ ನಡೆಸ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರು ಅವ್ರಿಗೊಂದು ಗತ್ತಿದೆ, ಗಮ್ಮತ್ತಿದೆ. ಕೇಂದ್ರದವರು ಒಂದು ಆಹ್ವಾನ ಆದ್ರೂ ಕೊಡ್ಬೇಕು ಸೌಜನ್ಯಕ್ಕೆ. ಹಿಂದಿನ ದಿನ ಬರೆದು ಬಂದ್ಬಿಡಿ ಅಂದ್ರೆ ಒಂದು ಸ್ಟೇಟ್ ಸಿಎಂಗೆ ಪ್ರೋಟೋಕಾಲ್ ಇರುತ್ತೆ. ನಿಮ್ ತರ ಓಡಾಡ್ಕೊಂಡು ಇರಲ್ಲ. ಮತ್ತೊಮ್ಮೆ ಪ್ರತಾಪ್ ತಿಮ್ಮ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಬಹಿರಂಗ ಚರ್ಚೆಗೆ ನಾನು ಕರೀತಿದ್ದೆ. ಈಗ ನೀವು ಆ ಸ್ಟೇಟಸ್ ಅಲ್ಲೆಲ್ಲ ಇಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರನ್ನ ಕಳಿಸ್ತೀನಿ. ಅವ್ರ ಜೊತೆ ಡಿಬೇಟ್ ಮಾಡಿ ನೀವು ಗೆದ್ಬಿಡಿ. ಮತ್ತೆ ಸಂತೋಷ್ ಲಾಡ್ ಸಾಹೇಬ್ರ ಹತ್ರ, ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ಪಾಪ ಪೇಪರ್ ತಿಮ್ಮ ಅವರು ಆಲ್ರೆಡಿ ನನ್ನ ಮೇಲೆ ಪ್ರೀತಿಗೆ 2 ಡಿಫಾಮೇಶನ್ ಹಾಕಿದ್ದಾರೆ. ಮೋಸ್ಟ್ಲಿ ನಾಳೆ ನಮ್ಮ ಅಡ್ವೊಕೇಟ್ಗೆ ಹೇಳಿದ್ದೀನಿ, 3ನೇ ಡಿಫಾಮೇಶನ್ ಹಾಕ್ತಾನೆ, ಅವನಿಗೆ ಫೈಟ್ ಮಾಡೋ ಯೋಗ್ಯತೆ ಇಲ್ಲ ಅಂತ. ಗೆಟ್ ರೆಡಿ ಪ್ರತಾಪ್ ಸಿಂಹ, ನಾನು ಫೈಟ್ ಮಾಡಲು ಸಿದ್ಧ ಇದ್ದೇನೆ. 3ನೇ ನೋಟಿಸ್ ಕಳಿಸ್ತಾನೆ. ಸಿಮ್ 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 ಪ್ರತಾಪ್ ಸಿಂಹ, ನಾನು ಪ್ರತಾಪ್ ತಿಮ್ಮ ಅಂತ ಇದ್ದೀನಿ. ಅಂದ್ರೆ ಗರ್ಜಿಸಿದ್ರೆ ಸಿಂಹ ಅಂತೀವಿ, ಬಾಯಿ ಬಡ್ಕೊಂಡ್ರೆ ಅಲ್ವಾ. ನಾನು ಪ್ರತಾಪ್ ಸಿಂಹ ಅವ್ರನ್ನ ನರಿ, ನಾಯಿ ಅನ್ನಕ್ಕೆ ಇಷ್ಟ ಇಲ್ಲ. ನಮ್ಗೆಲ್ಲ ಸಂಪ್ರದಾಯ ಇದೆ. ಅವರು ರವಿಕುಮಾರ್ ಅವ್ರ ತರ ಅಲ್ಲ, ನಾವು ಏನು ಎತ್ತಿಕ್ಸಿರೋ ಪಾರ್ಟಿ ಅಂತ ಮಾತಾಡ್ತಿದ್ರು. ಪ್ರತಾಪ್ ತಿಮ್ಮ ಅವ್ರನ್ನ ನಾನು ತುಂಬಾ ಸಲ ಡಿಬೇಟ್ ಕರೆದ್ರೆ ಬರೋದೇ ಇಲ್ಲ. 2 ಡಿಫಾಮೇಶನ್ ಹಾಕಿದ್ದಾರೆ. ನನಗೆ ಗೊತ್ತು, ನಾಳೆ ನೋಟಿಸ್ ಕಳಿಸ್ತಾರೆ, ನಾಳಿದ್ದು ನೋಟಿಸ್ ಕಳಿಸ್ತಾರೆ. ರಾಜಕಾರಣದಲ್ಲಿ ಸಹಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಆದ್ಮೇಲೆ ಪಾಲಿಟಿಕ್ಸ್ಗೆ ಏನಕ್ಕೆ ಬರಬೇಕು? ಪ್ರತಾಪ್ ತಿಮ್ಮ ಅವ್ರೆ, ನೀವು ನಾನು ಬೈದಿದ್ದೀರಲ್ಲ, ನಾನು ಡಿಫಾಮೇಶನ್ ಹಾಕಿದ್ದೀನಿ ನಿಮ್ಮ ಮೇಲೆ. ನಿಮ್ಮಷ್ಟು ಅಭದ್ರತೆ ನನಗಿಲ್ಲ. ಸಿಂಹ ಹುಟ್ಟ ಮೇಲೆ ಸಿಂಹನೇ ಹುಟ್ಟಬಹುದು. ತಿಮ್ಮ ಅವರೇ, ಗರ್ಜಿಸಬೇಕಲ್ಲ. ಏನಾದ್ರೂ ಮಾತಾಡಿದ್ರೆ ಡಿಫಾಮೇಶನ್ ಹಾಕೊಳ್ಳಿ. ನಾನು ಸಂತೋಷ್ ಲಾಡ್ ಸಾಹೇಬ್ರು, ಪ್ರಿಯಾಂಕಾ ಸಾಹೇಬ್ರನ್ನ ಕರ್ಕೊಂಡ್ ಬರ್ತೀನಿ, ಪ್ರೊವೈಡೆಡ್ ನಮ್ಮ ಬ್ಲಾಕ್ ಅಧ್ಯಕ್ಷರ ಮುಂದೆ ಗೆಲ್ಲಬೇಕು ಪ್ರತಾಪ್ ತಿಮ್ಮ ಅವರು. ಸರ್, ತಾವು ಮಾಧ್ಯಮದವ್ರು ಕೇಳಿ, ಯಾಕೆ ಬಿ ಫಾರ್ಮ್ ಮಿಸ್ ಆಯ್ತು ಅವ್ರಿಗೆ? ರೀಸನ್ ಏನು? 2007ನಲ್ಲಿ ಪುಸ್ತಕ ಬರೆದು ಬಕೆಟ್ ಹಿಡಿದ್ರು ಸಿಕ್ತು. ಯಾಕೆ ಬಿ ಫಾರ್ಮ್ ಮಿಸ್ ಆಯ್ತು? ರೀಸನ್ ಇರ್ಬೇಕಲ್ಲ. ಯಾಕೆ ಏನು ಕೆಲಸ ಮಾಡಿರ್ಲಿಲ್ವಾ? ನನಗೆ ಗೊತ್ತಿಲ್ಲ. ನಾನು ಅವರು ಏನೇನೋ ಬಿಚ್ಚಿಡ್ತಾರಂತೆ. ಯಾರ್ದು? ನಮ್ಮ ಸಂತೋಷ್ ಲಾಡ್ ಸಾಹೇಬ್ರದು, ಪ್ರಿಯಾಂಕ್ ಸಾಹೇಬ್ರದು. ಪಾಪ ಅವರು ಯಾಕೆ ಮಿಸ್ ಆಯ್ತು ಅಂತ ಹೇಳಲಿ ಅನ್ನೋದು ನಮ್ಮ ಕುತೂಹಲ, ಕಾರಣ. ಪಾಪ ಒಳ್ಳೇದಾಗ್ಲಿ ಪ್ರತಾಪ್ ತಿಮ್ಮ ಅವರೇ. ಥ್ಯಾಂಕ್ ಯು ಸರ್.